ಅಂದು ನಾನು ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ಗೆ ಇದೇ ರೀತಿ ಸೈಕಲ್ಲಿ ಡೆಕೋರೇಷನ್ ಮಾಡ್ಕೊಂಬರ್ತೀನಿ ಪ್ರತಿ ವರ್ಷವೂ ಹಂಗೆ. ಎಷ್ಟು ವರ್ಷದಿಂದ ಮಾಡ್ತಾರೆ? ನಾನು ಒಂದು 3-4 ವರ್ಷದಿಂದ ಮಾಡ್ತೀನಿ. ಪುನೀತ್ ರಾಜ್ಕುಮಾರ್ ಹೊತ್ತವನಿಂದ ಹಿಂಗೆ ಮಾಡ್ಕೊಂಬರ್ತೀನಿ. ಸೈಕಲಲ್ಲೇ ಬರ್ತಾರೆ ನೀವು? ಸೈಕಲ್ಲೇ ಸೈಕಲ್. ಯಾಕೆಲ್ಲ ಈ ಕಾನ್ಸೆಪ್ಟ್ ಸೈಕಲ್? ಯಾಕೆ ಅಂತಂದ್ರೆ ಏನೋ ಗೊತ್ತಿಲ್ಲ, ಇದು ಹಿಂಗೆ ಮಾಡಬೇಕು ಅಂತ ಅನ್ನಿಸ್ತು, ಮನಸ್ಸು ಮಾಡ್ಬಿಟ್ಟೆ. ನಾವು ವರ್ಷನೇ ಹೀಗೆ ಒಂದು ಬೈಕು ಹಿಂಗೆ ಮಾಡಿದ್ದೀವಿ. ಅಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ತಂದೆ ಪಿಕ್ಚರ್ ನೋಡ್ಬೇಡವ್ರು. ಸಂಪತ್ತಿಗೆ ಸವಾಲು ಸಿನಿಮಾನ ಮೊದಲೇ ನೋಡ್ತಿದ್ರ ಕನ್ನಡ. ಆಗ್ಲೇ ನಮ್ಮ ಕನ್ನಡ ಭಾಷೆಯಲ್ಲಿ ಚಿತ್ರ ಅದ ಅಂತ ನಮ್ಗೆ ಗೊತ್ತಾಯ್ತು. ಆಗಿನಿಂದ ನಾವು ರಾಜ್ಕುಮಾರ್, ಈಗ ಶಿವರಾಜ್ಕುಮಾರ್, ಈಗ ಪುನೀತ್ ರಾಜ್ಕುಮಾರ್ ಹಿಂಗೆ ನೋಡ್ಕೊಂಡು ಬರ್ತಾ ಇರೋದು. ನಾವು ಆಗಿನಿಂದ ಕಲಾ ಅಭಿರುಚಿ ಜಾಸ್ತಿ, ಅದರಿಂದ ಈ ರೀತಿ ಒಂದು ಮಾಡ್ಕೊಂಬರ್ತಿರೋದು. ಏನೇ ಬಂದ್ರು ಒಂದು ನಮ್ಮದೇ ಆದ ಒಂದು ಸ್ಪೆಷಾಲಿಟಿ ಇರಬೇಕು. ಈಗ 10 ಜನ ಗುರುತಿಸ್ತಾರೆ ಮಾಡ್ಕೊಂಬಂದ್ರೆ, ಮಾಮೂಲಿ ಬಂದ್ರೆ ಅದ್ರಲ್ಲಿ ಏನು ಇದಿರಲ್ಲ. ಅದು ಕರೆಕ್ಟ್ ಹಿಂಗೆ ಮಾಡ್ತಾ ಇರೋದು. ಪುನೀತ್ ರಾಜ್ಕುಮಾರ್ ಸೈಕಲಿಂಗ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಅವರು ತುಂಬಾ ಇಷ್ಟ, ನಮಗೂ ಸೈಕಲ್ ಅಂದ್ರೆ ತುಂಬಾ ಇಷ್ಟ. ಅವ್ರು ನೋಡಿದ್ರೆ ಬೈಕ್ ಇದೆ, ಕಾರು ಇದೆ, ಎಲ್ಲ ನಿಲ್ಸ್ಬಿಟ್ಟು ಸೈಕಲ್ ಹೊಡಿತಾವೆ. ಬೈಕು ಕಾರು ಏನು ನಿಲ್ಸ್ಬಿಟ್ಟು ಸೈಕಲ್ ಹೊಡಿತಾರೆ ಹಂಗ. ಸೈಕಲ್ ಮಜಾನೇ ಬೇರೆ ನೋಡಿ. ನಾವು ಚಾಮರಾಜನಗರದಿಂದ ಕೊರೋನಾ ಟೈಮಲ್ಲೆಲ್ಲ ತುಳ್ಕೊಂಡು ಹೋಗಿದ್ದೆ. ಈ ಸಾರಿ ಪುನೀತ್ ರಾಜ್ಕುಮಾರ್ಗಳೆಲ್ಲ ತುಳ್ಕೊಂಡು ಹೋಗ್ತೀನಿ ಬರ್ತೀನಿ. ಒಂದು ಮಜಾ ಇರ್ತದ ಎಲ್ಲಿ ಬೇಕು. ಆಮೇಲೆ ಅಭಿಮಾನಿಗಳು ಅದೇ ತರ ಸಹಕಾರ ಕೊಡ್ತಾರೆ. ನಾವೆಲ್ಲೇ ಬಂದ್ರು ಅಷ್ಟೇ ಗೌರವದಿಂದ ನೋಡ್ತಾರೆ. ಅದು ಮುಖ್ಯ ಆಗತ್ತ. ಈಗ ನಾವೆಲ್ಲೇ ಯಾವ್ದಾದ್ರು ಹೋದ್ರು ಅಂದ್ರೆ ಅಷ್ಟೇ ಗೌರವ ಕೊಡ್ತಾರೆ. ಈಗ ನಾನು ಆ ಕಡೆಯಿಂದ ಬರಾಗ ಸುಮಾರು ಜನ ಸಂಘ ಸಂಸ್ಥೆಯವರೆಲ್ಲ ಕರೆದು ಬನ್ನಿ, ನಮ್ಮ ಫಂಕ್ಷನ್ ಬನ್ನಿ, ನಮ್ಮ ಫಂಕ್ಷನ್ ಬನ್ನಿ ಅಂತ. ನಾವು ಬರಾಗ ಮಾಗಡಿ ರೋಡು ಅಲ್ಲೆಲ್ಲವ. ಯಾಕಂದ್ರೆ ಇಲ್ಲಿ ಬರ್ಬೇಕು ಕಂಠೀರವ ಸ್ಟುಡಿಯೋಕ್ಕೆ ಅಂದ್ಬಿಟ್ಟು ನಾನು ಬಂದೆ. ಅಲ್ಲೆಲ್ಲ ವಿಸಿಟ್ ಕೊಟ್ಬಿಟ್ಟು ಯಾವ ರೀತಿ ಇನ್ಸ್ಪೈರ್ ಆಗಿದ್ದಾರೆ ಅಂತ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಇನ್ಸ್ಪೈರ್ ಆಗಿದ್ದಾರೆ? ಅದರಿಂದ ಏನೇನೆಲ್ಲ? ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಅವರು ಏನು ಬಹಳ ಸರಳ ವ್ಯಕ್ತಿ, ಬಹಳ ಸರಳ ವ್ಯಕ್ತಿ. ಸಿಂಪಲ್, ಒಬ್ಬ ನಾರ್ಮಲ್ ಮನುಷ್ಯ ಏನ್ ಬಟ್ಟ ಹಾಕ್ತಾನೆ ಅದೇ ಆಗ್ತಿದ್ದವರು. ಈಗ ಅವ್ರು ದೊಡ್ಡ ಸ್ಟಾರ್ ಬಂದ್ಬಿಟ್ಟು ಏನೋರು ಅವರು ಶೋಕಿ ಮಾಡೋ ಮನುಷ್ಯ ಅಲ್ಲ. ಬಹಳ ಸಿಂಪಲ್ಲು. ಒಂದು ಎರಡನೇದಾಗಿ ಆಮೇಲೆ ಬೇಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳಿ, ಇನ್ನೇ ಬೇಕಾದ್ರೆ ಇಲ್ಲೇ ಕೂತ್ಕೊತಾರ ಅಂತ ಸ್ಟಾರ್ ಆದ್ರು ಬಹಳ ನಾರ್ಮಲ್ ಮನುಷ್ಯ. ಆಮೇಲೆ ಬಡವ್ರುಗಳ ಕಂಡ್ರೆ ಬಹಳ ಒಂದು ಕಷ್ಟದವ್ರಿಗೆ ಸಪೋರ್ಟ್ ಮಾಡಕ್ ಜಾಸ್ತಿ. ಪುನೀತ್ ರಾಜ್ಕುಮಾರ್ ಈ ರೀತಿ ಸೇವೆ ಮಾಡಾರ ಆಯ್ತಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಈ ತರ ಮಾಡಾರ. ಎಷ್ಟೋ ಜನ ನಿಮ್ಮ ಮೀಡಿಯಾದಲ್ಲಿ ಸಂದರ್ಶನ ಕಳಿಸಿ ರಾಜ್ಕುಮಾರ್ ಅವರು ಏನ್ ಮಾಡಿದ್ದಾರೆ, ರಾಜ್ಕುಮಾರ್ ಏನೋ ಮಾಡಿದ್ದಾರೆ ಅಂತ ವಿಷಯಗಳು ನಾವು ಕೇಳಿದೀವಿ ತಾನೆ. ಇವತ್ತು ಪುನೀತ್ ರಾಜ್ಕುಮಾರ್ ಮಾಡಾರ ಅಂತ ಉತ್ತರ ಯಾರು ಕೊಡಕ್ಕಾಗಲ್ಲ. ರಾಜ್ಕುಮಾರ್ ಮಾಡಿದ್ದಾರೆ. ಈಗ ಎಷ್ಟೋ ಡೆಲ್ಲಿಲೆಲ್ಲ ಕನ್ನಡ ಭವನ ಕಟ್ಟಿದ್ದಾರೆ, ಮೈಸೂರಲ್ಲಿ ಶಕ್ತಿಧಾಮ, ಎಷ್ಟೋ ಹಾಡುಗಾರಿಕ ಮಾಡಿ ಎಲ್ಲೋ ಟೆಂಪಲ್ಗಳಿಗೆಲ್ಲ ಇದು ಕೊಟ್ಟಿದ್ದಾರೆ, ದುಡ್ಡೆಲ್ಲ ಕೊಟ್ಟಿದ್ದಾರೆ. ಹಾಡೆಲ್ಲ ಆಡಿ ಮ್ಯೂಸಿಕ್ ನೈಟ್ ಮಾಡಿ ಅದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವತ್ತು ನಾವು ಕನ್ನಡ ಏನಾದ್ರು ಭಾಷೆ ಉಳಿಬೇಕು ಅಂದ್ರೆ ಒಂದೇ ಮಾತಲ್ಲಿ ನಾನು ಹೇಳ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಯಾಕಂದ್ರೆ ಗೋಕಾಕ್ ಚಳುವಳಿ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದ್ರೆ ಕನ್ನಡ ಭಾಷೆ ಉಳಿತಿರ್ಲಿಲ್ಲ. ನಾವು ಇಲ್ಲಿ ಬಂದು ಈ ತರ ಕನ್ನಡ ಬಾವುಟ ಹಾಕೊಂಡು ನಿಂತ್ಕೊಳಕ್ ಆಯ್ತಾನೆ. ಆಯ್ತಾ? ಬಹಳ ಹೋರಾಟ ಮಾಡಿದ್ದಾರೆ. ಅಂದ್ರೆ ನೀವು ಪುನೀತ್ ಅವ್ರನ್ನ ಪುನೀತ್ ಅಥವಾ ಇವರು ರಾಜ್ಕುಮಾರ್ ಯಾವ್ದಾರು ಮೀಟ್ ಆಗಿದ್ದೀರಾ? ನಮ್ಮ ಊರ ಕಡೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಕ್ಕಪಕ್ಕದಲ್ಲಿ ನಾವು ನಿಂತಿರೋದು ನೋಡ್ರಿ. ಅವ್ರು ನಮ್ ನೋಡ್ಕೊಂಡು ನೆಲಗಾಡ್ರು, ಅವ್ರು ನೋಡ್ಕೊಂಡು ನಮ್ಮ ನೆಲಗಾಡಿದ್ರು. ಆಗ ನಮ್ಮ ಹತ್ರ ಮೀಡಿಯಾ ಅಷ್ಟೊಂದು ಮೀಡಿಯಾಗಳಿಲ್ಲ, ಪೇಪರ್ ಯಾವ್ದಿಲ್ಲ, ನಮ್ಮ ಹತ್ರ ಮೊಬೈಲೇ ಇಲ್ಲ. ನೋಡಿರೋದೇ ಪುನೀತ್ ರಾಜ್ಕುಮಾರ್ ಒಂದ್ಸರಿ ನೋಡಿದ್ದೀನಿ, 2-3 ಸಾರಿ ನೋಡಿದ್ದೀನಿ. ಇತ್ತೀಚೆಗೆ ಯುವ ರಾಜ್ಕುಮಾರ್, ವಿನಯ ರಾಜ್ಕುಮಾರ್ ಅವ್ರ ಮನೆಯವ್ರ ಹತ್ರನೆಲ್ಲ ಫೋಟೋ ಶೇರ್ ಮಾಡಿದ್ದೀನಿ. ಜೇಮ್ಸು, ಗಂಧದ ಗುಡಿ ಟೈಪ್ ಅದೆಲ್ಲ ಆಗಿದೆ.